ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಕರ್ನಾಟಕದಲ್ಲಿ 3-4 ದಿನಗಳ ಹಿಂದೆ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿತ್ತು. ಕೆಲವರು ಆಲಿಕಲ್ಲು ಮಳೆಯನ್ನ ಎಂಜಾಯ್ ಮಾಡಿದ್ರೆ, ಇನ್ನು ಕೆಲವರು ಇದು ಮಳೆಯೇ ಅಲ್ಲ, ಇದು ಅಸಲಿ ಆಲಿಕಲ್ಲು ಅಲ್ವೇ ಅಲ್ಲ ಅಂತ ವಾದಿಸಿದ್ರು. ಇದೀಗ ಅಮೆರಿಕದಲ್ಲಿರುವ ಬಿಲ್ ಗೇಟ್ಸ್ ಕರ್ನಾಟಕದಲ್ಲಿ ಮಳೆ ತರಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸತ್ಯನಾ ಸುಳ್ಳ ಅಂತ ತಿಳಿಯೋಣ ಬನ್ನಿ. 2007ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸ್ಕೋಪಿಕ್ಸ್ ಎನ್ನುವ ಸಂಶೋಧನಾ ಯೋಜನೆಯನ್ನ ಶುರು ಮಾಡ್ತಾರೆ. ಇದಕ್ಕೆ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಹಾಗೂ ವಿಶ್ವದ ಶ್ರೀಮಂತ ಉದ್ಯಮಿ ಬಿಲ್ ಗೇಟ್ಸ್ ದೊಡ್ಡ ಮೊತ್ತದ ಫಂಡ್ ಮಾಡ್ತಾರೆ. ಈ ಯೋಜನೆಯ ಮೂಲ ಉದ್ದೇಶ ಭೂಮಿಯ ತಾಪಮಾನವನ್ನ ಕಡಿಮೆ ಮಾಡುವುದು, ಮೋಡಗಳ ಬ್ರೈಟ್ನೆಸ್ ಹೆಚ್ಚಿಸುವುದು, ಆಕಾಶದಲ್ಲಿರುವ ಮೋಡಗಳ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಂತಹ ಸಣ್ಣ ಕಣಗಳನ್ನ ಸ್ಪ್ರೇ ಮಾಡುವುದು. ಸೂರ್ಯನ ಕಿರಣಗಳ ಪ್ರತಿಫಲನ. ಈ ಕಣಗಳು ಕನ್ನಡಿಯಂತೆ ಕೆಲಸ ಮಾಡಿ ಸೂರ್ಯನ ಕಿರಣಗಳು ಭೂಮಿಗೆ ತಲುಪುವ ಮೊದಲೇ ಅವುಗಳನ್ನ ಮರಳಿ ಬಾಹ್ಯಾಕಾಶಕ್ಕೆ ಕಳುಹಿಸುತ್ತವೆ. 2021ರಲ್ಲಿ ಸ್ವೀಡನ್ನಲ್ಲಿ ಇದರ ಮೊದಲ ಹಂತದ ಪರೀಕ್ಷೆ ನಡೆಸಲು ಮುಂದಾದಾಗ ವ್ಯಾಪಕ ವಿರೋಧ ವ್ಯಕ್ತವಾಯಿತು. ಈ ರಾಸಾಯನಿಕಗಳಿಂದ ಓಝೋನ್ ಪದರಕ್ಕೆ ತೊಂದರೆಯಾಗಬಹುದು ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ರು. ಇದೇ ಕಾರಣದಿಂದ ಈ ಯೋಜನೆ ಜಾರಿಗೆ ಬಂದೇ ಇಲ್ಲ. ಬಿಲ್ ಗೇಟ್ಸ್ ಫಂಡ್ ಮಾಡಿರುವ ಈ ಯೋಜನೆ ಕೇವಲ ಒಂದು ಸಂಶೋಧನಾ ಹಂತದಲ್ಲಿದೆ ಅಷ್ಟೇ. ಕರ್ನಾಟಕದಲ್ಲಿ ಆಗುತ್ತಿರುವ ಆಲಿಕಲ್ಲು ಮಳೆಗೂ ಬಿಲ್ ಗೇಟ್ಸ್ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಸಂಪೂರ್ಣವಾಗಿ ನೈಸರ್ಗಿಕ ಹವಾಮಾನ ಬದಲಾವಣೆಯಿಂದ ಆಗುತ್ತಿರುವ ಮಳೆಯಾಗಿದೆ. ಯಾರು ಕೂಡ ಆತಂಕ ಪಡಬೇಡಿ.